ಇದು ಒಂದು ಸುಲಭದ ಕೆಲಸ ಅಲ್ಲ. ಈ ಜ್ಞಾನ ಎಲ್ಲಿದು ಬಂತು? ಈ ಚಿಪ್ಪುಗಳನ್ನು ಯಾರು ತಯಾರು ಮಾಡಿದರು? ಆ ಬಾಂಬ್ಗಳಿಗೆ ಅಳವಡಿಸಿದಂಥದ್ದು. ಮತ್ತು ಎದುರಿಗೆ ಬರುವಂಥ ಕ್ಷಿಪಣಿಗಳಿಂದ ತಪ್ಪಿಸಿಕೊಳ್ಳುವಂಥ ಕಲೆಯನ್ನು ಅದಕ್ಕೆ ಯಾರು ಹೇಳಿದರು? ವೈಜ್ಞಾನಿಕ ನಡೆಯಲ್ಲಿ ಯಾರು ಕಲಿಸಿದರು? ಇವೆಲ್ಲರೂ ಇವತ್ತು ಸೋಜಿಗ. ಸ್ವತಃ ಟ್ರಂಪ್ ಗಾಬರಿಗೊಳ್ಳೋದಷ್ಟೇ ಅಲ್ಲ, ಇವತ್ತು ಅನ್ನಿಸ್ತಾ ಇದೆ ನಾವು ಪ್ಲ್ಯಾನ್ ಮಾಡೋದಿದ್ರಲ್ಲಿ ಇಳಿಬಾರ್ದಾಗಿತ್ತು ಅಂತ. ಯಾಕಂದರೆ ಇರಾನ್ ಪ್ಲ್ಯಾನ್ ಮಾಡಿದ್ದದು ಒಂದು ವರ್ಷದಲ್ಲ, 2 ವರ್ಷದಲ್ಲ, ಕಳೆದ 8-10 ವರ್ಷಗಳಿಂದ ಪ್ಲ್ಯಾನ್ ಮಾಡಿದ್ದದು. ಒಂದಿಲ್ಲ ನನ್ನ ಮೇಲೆ ಅಮೆರಿಕ ಬಂದು ಬಿದ್ದೇ ಬೀಳ್ತದೆ, ರೆಡಿ ಒಳಗಿರಬೇಕು ಅನ್ನುವಂಥ ಅತ್ಯಂತ ಸುಸಜ್ಜಿತವಾಗಿ ರೆಡಿಯಾಗಿದ್ದು. ಅದಕ್ಕೆ ಒಂದು ಸೈನ್ಯದ ವ್ಯವಸ್ಥೆಯನ್ನು ಮಾಡ್ಕೊಂಡದಲ್ಲಿ ಒಬ್ಬರು ನಿಂತಿಲ್ಲ, ಅಲ್ಲಿ ಒಬ್ಬ ನಾಯಕ ಮೇಲೆ ನಿಂತಿಲ್ಲ. ಒಬ್ಬ ನಾಯಕ ಸತ್ತಪ್ಪ ಅಂದ್ರೆ ಮುಗಿದೋಯ್ತು ಅಂತಿಲ್ಲ. ಇವತ್ತು 40-45 ಜನ ನಾಯಕರು ಸೇರಿಕೊಂಡಿದ್ದಾರೆ ಖಮೀನಿಯನ್ನು ಹಿಡ್ಕೊಂಡು. ಆದರೂ ಯುದ್ಧ ನಿಲ್ಲಿಸ್ತಾ ಇಲ್ಲ. ನೀವು ನಮ್ಮ ಷರತ್ತಿಗೆ ಒಪ್ಪಿದ್ರೆ ಯುದ್ಧ ನಿಲ್ಲೋದಿಲ್ಲ, ಅವರು ಇಲ್ಲ. ಷರತ್ತು ಏನಂದ್ರಿ? ಇಲ್ಲಿವರೆಗೆ ಆದಂಥ ಹಾನಿ, ಇರಾನ್ಗೇನು ಹಾನಿ ಆಗಿದೆ ತುಂಬಿಕೊಡ್ಬೇಕು. ಹಾರ್ಮುಜ್ನಲ್ಲಿ ನಮ್ಮದೇ ನಡೀಬೇಕು ಫೈನಲ್. ಅದೇ ಕಾಲಕ್ಕೆ ನೀವು ಇದ್ದಂಥವ್ರು ಈ ಕೊಲ್ಲಿ ರಾಷ್ಟ್ರಗಳಿಂದ ಏನು 7 ರಾಷ್ಟ್ರಗಳ ಮೇಲೆ ಹಾಕಿದ್ದಾರೆ ಬಾಂಬ್, 9 ರಾಷ್ಟ್ರಗಳಾಗ್ತಾವೆ. ಅವಳು ಬಿಟ್ಟು ಹೋಗ್ಬೇಕು, ಅಲ್ಲಿ ನೆಲೆಗಳನ್ನು ಬಿಟ್ಟು ಹೋಗ್ಬೇಕು. ನೀವು ಇಲ್ಲಿ ಎಣ್ಣೆ ವ್ಯಾಪಾರಕ್ಕೆ ನಿಮ್ಮ $1 ಬೇಕಾಗಿಲ್ಲ. ಇದರ ಅರ್ಥ ಅಮೇರಿಕೆಯ ಆರ್ಥಿಕ ನಡವನ್ನು ಮುರಿಯುವಂಥ ಕೆಲಸವನ್ನು ಇವತ್ತು ಇರಾನ್ ಮಾಡಲಿಕ್ಕೆ. ಇದು ಹೆಂಗೆ ಸಾಧ್ಯ ಆಯ್ತು ಇರಾನಕ್ಕೆ? ಇದು ಆಶ್ಚರ್ಯ ಇವತ್ತೆಲ್ಲರಿಗೂ. ಯಾಕಂದರೆ ಜಗದ ಸೂಪರ್ ಪವರ್ ಅಂತ ಅಮೇರಿಕ ಇವತ್ತು ಹಿಂದೇಟಾಗ್ತಾ ಇದೆ. ನಾನು ತಪ್ಪಿಸಿಕೊಳ್ಬೇಕಪ್ಪ, ಇಲ್ಲಿ ಹೊರಗೆ ಹೋಗ್ಬೇಕಂತ ಬಯಸ್ತಾ ಇದೆ. ಅದು ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೊರಗೆ